ನಮಸ್ಕಾರ. ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನೋರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಇನ್ಮುಂದೆ ನೀವು ರೆಸ್ಟೋರೆಂಟ್ಗೆ ಹೋಗಿ ತಿಂಡಿ ತಿಂದಮೇಲೆ ಸರ್ವಿಸ್ ಚಾರ್ಜ್ ಅಥವಾ ಈ ಟಿಪ್ಸ್ ಕೊಡ್ತಿರಲ್ಲ, ಅದು ನಿಮ್ಮಿಷ್ಟ, ಅದು ಕಡ್ಡಾಯ ಅಲ್ಲ. ಇದನ್ನು ನಾವು ಹೇಳ್ತಿಲ್ಲ, ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಎಸ್, ಸೇವಾ ಶುಲ್ಕ ಅಥವಾ ಟಿಪ್ಸ್ ಇದು ಗ್ರಾಹಕರು ಸ್ವಯಂ ಪ್ರೇರಿತವಾಗಿ ಮಾಡೋ ಪಾವತಿ. ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳು ಇದನ್ನ ಕಡ್ಡಾಯಗೊಳಿಸೋ ಹಾಗಿಲ್ಲ ಅಂತ ದೆಹಲಿ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಬಿಲ್ಗಳ ಮೇಲೆ ಕಡ್ಡಾಯವಾಗಿ ಸೇವಾ ಶುಲ್ಕ ವಿಧಿಸುವುದನ್ನು ನಿರ್ಬಂಧಿಸಿ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಅಂದ್ರೆ ಸಿಸಿಪಿಎ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿತ್ತು. ಅದನ್ನ ಪ್ರಶ್ನಿಸಿ ಹೋಟೆಲ್ ಸಂಘಗಳು ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ವು. ಆ ಅರ್ಜಿಯನ್ನ ನ್ಯಾಯಮೂರ್ತಿ ಪ್ರತಿಭಾ ಸಿಂಗ್ ಅವರಿದ್ದಂತಹ ಪೀಠ ವಜಾ ಮಾಡಿದೆ. ಹಾಗಿದ್ರೆ ಕೋರ್ಟ್ ಹೇಳಿದ್ದೇನು? ಕಡ್ಡಾಯವಾಗಿ ಸೇವಾ ಶುಲ್ಕ ಪಡೆಯುವುದು ಗ್ರಾಹಕರ ಹಕ್ಕಿಗೆ ಮತ್ತು ಕಾನೂನಿಗೆ ವಿರುದ್ಧವಾದದ್ದು. ಗ್ರಾಹಕರು ಸ್ವ ಇಚ್ಛೆಯಿಂದ ಪಾವತಿಸಬಹುದು, ಬಟ್ ಅವರ ಮೇಲೆ ಸೇವಾ ಶುಲ್ಕವನ್ನ ಹೇರೋ ಹಾಗಿಲ್ಲ. ಅದು ಗ್ರಾಹಕರನ್ನ ದಾರಿ ತಪ್ಪಿಸುವ ಮೋಸದ ಅನ್ಯಾಯದ ವ್ಯಾಪಾರ ಪದ್ಧತಿ ಅಂತ ಕೋರ್ಟ್ ಹೇಳಿದೆ. ಸಿಸಿಪಿಯ ಮಾರ್ಗಸೂಚಿಯನ್ನ ಪ್ರಶ್ನಿಸಿದಂತಹ ಈ ರೆಸ್ಟೋರೆಂಟ್ ಸಂಘಗಳ ಮೇಲೆ ನ್ಯಾಯಮೂರ್ತಿ ಪ್ರತಿಭಾ ಸಿಂಗ್ ಅವರು ಅರ್ಜಿದಾರರಿಗೆ 1 ಲಕ್ಷ ರೂಪಾಯಿ ದಂಡ ಕೂಡ ಹಾಕಿದ್ದಾರೆ. ಹಾಗಿದ್ರೆ ಹೋಟೆಲ್ಗಳು ಏನಂತ ವಾದ ಮಾಡಿದ್ವು? ಗ್ರಾಹಕರಿಗೆ ಊಟ ತಿಂಡಿ ಬಡಿಸೋರಿದಾರಲ್ಲ, ಸರ್ವ್ ಮಾಡೋರು, ಅವರ ಹಿತದೃಷ್ಟಿಯಿಂದ ಈ ಸೇವಾ ಶುಲ್ಕ ವಿಧಿಸೋದು ಅನಿವಾರ್ಯ ಅಂತ ಅರ್ಜಿದಾರರು ವಾದ ಮಾಡಿದ್ರು. ಆದರೆ ಕೇಂದ್ರ ಸರ್ಕಾರ ಇದನ್ನ ವಿರೋಧಿಸಿತ್ತು. ಡೈರೆಕ್ಟ್ ಸರ್ವರ್ಗೆ ಟಿಪ್ಸ್ ಕೊಡೋದು ಬೇರೆ, ಆದರೆ ಬಿಲ್ನಲ್ಲಿ ಏನಾದರೂ ಇದು ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಆ ಸೇವಾ ಶುಲ್ಕ ಹೋಟೆಲ್ ಸಿಬ್ಬಂದಿಗೆ ಕೊಡ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದಕ್ಕೆ ಆಧಾರ ಇಲ್ಲ ಅಂತ ಕೇಂದ್ರ ಸರ್ಕಾರ ವಾದಿಸಿತ್ತು. ಸೇವಾ ಶುಲ್ಕವನ್ನ ಸೇವಾ ತೆರಿಗೆ ಅಂತ ಹೇಳಿ ಮರೆಮಾಚಿ ಕೊಡೋದು ಕಂಡು ಬರುತ್ತೆ ಅಂತ 2022ರಲ್ಲಿ ಗ್ರಾಹಕ ಸಂರಕ್ಷಣಾ ವೇದಿಕೆ ಟಿಪ್ಸ್ ಅನ್ನೋದು ಐಚ್ಛಿಕ ಅಂತ ಹೇಳಿತ್ತು, ಮಾರ್ಗಸೂಚಿಯನ್ನ ಹೊರಡಿಸಿತ್ತು. ಹಾಗಿದ್ರೆ ಸಿಸಿಪಿಎ ಹೊರಡಿಸಿದಂತಹ ಆ ಮಾರ್ಗಸೂಚಿಯಲ್ಲಿ ಏನಿತ್ತು? ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳು ಆಹಾರ ಬಿಲ್ನಲ್ಲಿ ಸ್ವಯಂ ಚಾಲಿತವಾಗಿ ಅಥವಾ ಪೂರ್ವ ನಿಯೋಜಿತವಾಗಿ ಈ ಸೇವಾ ಶುಲ್ಕವನ್ನು ಸೇರಿಸೋ ಹಾಗಿಲ್ಲ ಅಂತ ಮಾರ್ಗಸೂಚಿಯಲ್ಲಿ ಹೇಳಲಾಗಿತ್ತು. ಬೇರೆ ಯಾವುದೇ ಹೆಸರಲ್ಲೂ ಕೂಡ ಈ ಸೇವಾ ಶುಲ್ಕವನ್ನು ಸಂಗ್ರಹಿಸೋ ಹಾಗಿಲ್ಲ. ಯಾವುದೇ ಹೋಟೆಲ್ ಆಗಿರಲಿ, ರೆಸ್ಟೋರೆಂಟ್ ಆಗಿರಲಿ, ಗ್ರಾಹಕರನ್ನ ಈ ಸೇವಾ ಶುಲ್ಕ ಅಥವಾ ಟಿಪ್ಸ್ ಪಾವತಿಸಲೇಬೇಕು ಅಂತ ಒತ್ತಾಯಿಸೋ ಹಾಗಿಲ್ಲ. ಸೇವಾ ಶುಲ್ಕ ಅಂತಂದ್ರೆ ಅದು ಸ್ವಯಂ ಪ್ರೇರಿತ, ಐಚ್ಛಿಕ, ಅದು ಗ್ರಾಹಕರ ವಿವೇಚನೆಗೆ ಒಳಪಟ್ಟಿರುತ್ತೆ ಅಂತ ಗ್ರಾಹಕರಿಗೆ ಸ್ಪಷ್ಟವಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ತಿಳಿಸಬೇಕು ಅಂತಲೂ ಕೂಡ ಮಾರ್ಗಸೂಚಿಯಲ್ಲಿ ಹೇಳಲಾಗಿತ್ತು. ಗ್ರಾಹಕರ ಮೇಲೆ ನಿರ್ಬಂಧ ವಿಧಿಸೋದಕ್ಕೆ ಸಾಧ್ಯ ಇಲ್ಲ. ಸೇವಾ ಶುಲ್ಕ ಸಂಗ್ರಹದ ಆಧಾರದ ಮೇಲೆ ಸೇವೆ ಪ್ರವೇಶ ಇರಲಿ ಅಥವಾ ಪೂರೈಕೆ ಇರಲಿ, ಗ್ರಾಹಕರ ಮೇಲೆ ಯಾವುದೇ ನಿರ್ಬಂಧವನ್ನು ವಿಧಿಸೋ ಹಾಗಿಲ್ಲ. ಆಹಾರದ ಬಿಲ್ ಜೊತೆಗೆ ಈ ಸೇವಾ ಶುಲ್ಕವನ್ನು ಸೇರಿಸ್ಬಿಟ್ಟು ಒಟ್ಟು ಮೊತ್ತದ ಮೇಲೆ GST ವಿಧಿಸೋ ಮೂಲಕ ಸಂಗ್ರಹಿಸೋ ಹಾಗಿಲ್ಲ. ಇದೆಲ್ಲವನ್ನ ಮಾರ್ಗಸೂಚಿಯಲ್ಲಿ ಸಿಸಿಪಿಎ ಸ್ಪಷ್ಟಪಡಿಸಿತ್ತು. ಆ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಸೇವಾ ಶುಲ್ಕವನ್ನು ವಿಧಿಸ್ತಾ ಇರೋದು ಯಾವುದೇ ಗ್ರಾಹಕರ ಗಮನಕ್ಕೆ ಏನಾದರೂ ಬಂದಿದ್ದೇ ಆದರೆ ಗ್ರಾಹಕರು ದೂರನ್ನು ಕೊಡಬಹುದು. ಬಿಲ್ ಮೊತ್ತದಿಂದ ಸೇವಾ ಶುಲ್ಕವನ್ನ ತೆಗೆದುಹಾಕೋದಕ್ಕೆ ಈ ಸಂಬಂಧಪಟ್ಟಂತಹ ಹೋಟೆಲ್ಗಿರಲಿ, ರೆಸ್ಟೋರೆಂಟ್ಗಿರಲಿ ವಿನಂತಿ ಮಾಡಬಹುದು ಅಂತಲೂ ಕೂಡ ಸಿಸಿಪಿಎ ತಿಳಿಸಿತ್ತು. ಗ್ರಾಹಕರು ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ NCHಗೆ ದೂರು ಕೂಡ ಸಲ್ಲಿಸಬಹುದು ಅಂತಲೂ ಕೂಡ ಸಿಸಿಪಿಎ ಸ್ಪಷ್ಟವಾಗಿ ಹೇಳಿತ್ತು. ಎಲ್ಲ ರೆಸ್ಟೋರೆಂಟ್ ಸಂಸ್ಥೆಗಳು ಸಿಸಿಪಿಎ ಅಂಗೀಕರಿಸಿದಂತಹ ಮಾರ್ಗಸೂಚಿಗಳನ್ನ ಪಾಲಿಸಲೇಬೇಕು. ಯಾವುದೇ ಉಲ್ಲಂಘನೆಯಾಗಿದ್ರೆ ಕಾನೂನಿನ ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತಲೂ ಕೂಡ ಈಗ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಜೊತೆಗೆ ಸಿಸಿಪಿಎ ಮಾಡಿದಂತಹ ಇದು ಕೇವಲ ಶಿಫಾರಸಲ್ಲ ಅಥವಾ ಅದೊಂದು ಸಲಹಾ ಸಂಸ್ಥೆಯಲ್ಲ ಅಂತಲೂ ಕೂಡ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಗ್ರಾಹಕರ ಹಿತಾಸಕ್ತಿಗಳನ್ನ ರಕ್ಷಿಸೋದಕ್ಕೆ ಮಾರ್ಗಸೂಚಿಗಳನ್ನ ಕೊಡೋ ಅಧಿಕಾರವನ್ನ ಅದು ಹೊಂದಿದೆ ಅಂತಲೂ ಕೂಡ ಕೋರ್ಟ್ ಈಗ ಸ್ಪಷ್ಟಪಡಿಸಿದೆ. ಒಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ ಹಾಗೆ ಇದು ಗ್ರಾಹಕರಿಗೆ ಸಂದಂತಹ ಜಯ. ಸೊ ನೆಕ್ಸ್ಟ್ ಟೈಮ್ ಹೋಟೆಲ್ಗೆ ಹೋದಾಗ ಟಿಪ್ಸ್ ಕೊಡೋದಿದ್ರೆ ಅದು ನಿಮ್ಮಿಚ್ಛೆ. ಅವರೇ ಏನಾದರೂ ಸರ್ವಿಸ್ ಚಾರ್ಜ್ ಅಂತ ಬಲವಂತ ಮಾಡಿದ್ರೋ, ಬಿಲ್ನಲ್ಲಿ ಸೇರಿಸಿದ್ರೋ 1915ಗೆ ಕರೆ ಮಾಡಿ ದೂರು ಕೊಡಿ.